ನಮಸ್ಕಾರ ವೀಕ್ಷಕರೇ. ಇವತ್ತು ಫರ್ಟಿಲಿಟಿ ರೇಟ್ ಬಗ್ಗೆ ಮಾತಾಡೋಣ. ಏನು ಸರ್ ಫರ್ಟಿಲಿಟಿ ರೇಟ್ ಅಂದರೆ ಏನು? ಫರ್ಟಿಲಿಟಿ ರೇಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಒನ್ ಆವ್ರೇಜ್ ಪಾಪ್ಯುಲೇಷನ್ನಲ್ಲಿ ಒಂದು ಮಹಿಳೆ ಎಷ್ಟು ಮಕ್ಕಳು ಕೊಡ್ತಾ ಇದ್ದಾರೆ ಅಥವಾ ಎಷ್ಟು ಮಕ್ಕಳು ಅವ್ರಿಗೆ ಆಗ್ತಾ ಇದೆ. ಹಳೆ ಡೇಟಾ 1950ದಿಂದ ಇವಾಗ ಪ್ರೆಸೆಂಟ್ 2024 ಒಳಗಡೆ ಎಷ್ಟು ಫರ್ಟಿಲಿಟಿ ರೇಟ್ ಡ್ರಾಪ್ ಆಗಿದೆ, ಅದಕ್ಕೆ ಏನು ಕಾರಣಗಳಿರಬಹುದು, ಆಮೇಲೆ ಅದಕ್ಕೆ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು, ಬಿಕಾಸ್ ದಟ್ ಈಸ್ ಎ ವರಿಂಗ್ ಸೈನ್. ಸೊ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಸೊ ನಮಸ್ತೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಮತ್ತು ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ 7 ಬ್ಲಾಕ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಯಾಕೆ ಈ ವಿಷಯ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೆ ಅಂದರೆ, ಇಟ್ ಈಸ್ ಎ ವಾರ್ನಿಂಗ್ ಸೈನ್, ನಾಟ್ ಓನ್ಲಿ ಟು ದ ಇಂಡಿಯಾ ಬಟ್ ಟು ದ ಎಂಟೈರ್ ವರ್ಲ್ಡ್. ಇಡೀ ವರ್ಲ್ಡ್ ಡೇಟಾ ನಿಮಗೆ ಹೇಳ್ಬಿಟ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಫರ್ಟಿಲಿಟಿ ರೇಟ್ 2024 ಗ್ಲೋಬಲಿ ವರ್ಲ್ಡ್ ವೈಡ್ ಅಂದರೆ 2.4 ಇದೆ. 2.4 ಅಂದರೆ ಇಡೀ ವರ್ಲ್ಡ್ನಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಅಷ್ಟು ಪಾಪ್ಯುಲೇಷನಲ್ಲಿ ಆ್ಯನ್ ಅವರೇಜ್ ಒಂದು ಮಹಿಳೆಗೆ ಮ್ಯಾಕ್ಸಿಮಮ್ 2 ಮಕ್ಕಳು ಆಗ್ತಾ ಇದ್ದಾರೆ. ಸರ್ 2 ಸಾಕಲ್ಲ ಸರ್, ಮತ್ತೆಷ್ಟು ಬೇಕು? ಇವಾಗ ಹೇಳ್ತೀನಿ. 1950s ಡೇಟಾ ನೋಡ್ತಾ ಇದ್ದೀನಿ ನಮ್ಮ ಇಂಡಿಯಾದು. 1950ನಲ್ಲಿ ಒಂದು ಆವ್ರೇಜ್ ಮಹಿಳೆಗೆ ಮದುವೆ ಆದಮೇಲೆ 6.2 ಅಂದರೆ 6 ಮಕ್ಕಳು ಆಗ್ತಿದ್ರು 1950s. ಸೊ 1950s ಬೇಡ, ತುಂಬ ಹಳೆ ಕಾಲ ಇದು ಬಿಡಿ. 1990ನಲ್ಲಿ ಈ ಡೇಟಾ ಏನಿತ್ತಲ್ಲ 4 ಇತ್ತು. ಒಂದು ಆವ್ರೇಜ್ ಇಂಡಿಯನ್ ಮಹಿಳೆಗೆ 4 ಮಕ್ಕಳು ಇರ್ತಾ ಇದ್ರು. ಇವಾಗ ಪ್ರೆಸೆಂಟ್ಲಿ ಆ ಡೇಟಾ ಏನಿದೆಯಲ್ಲ 2024ನಲ್ಲಿ TFR ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತೀವಿ. ಇಂಡಿಯಾನಲ್ಲಿ ಎಷ್ಟಿದೆ ಅಂದರೆ 2.1 ಇದೆ, ಅಂದರೆ 2. ಈಗ ಮತ್ತೆ ಅದರಲ್ಲಿ ಹೇಳ್ತೀನಿ, ಇದು ಆಲ್ ಇಂಡಿಯಾ ಡೇಟಾ ಹೇಳ್ತಾ ಇದ್ದೀನಿ. ಇಂಡಿಯಾನಲ್ಲಿ ಎಲ್ಲಕ್ಕಿಂತ ಲೋವೆಸ್ಟ್ ಫರ್ಟಿಲಿಟಿ ರೇಟ್ ಇದ್ದಿದ್ದ ಸ್ಟೇಟ್ಸ್ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಮ್ಮ ಭಾರತದಲ್ಲಿ ಎಲ್ಲಕ್ಕಿಂತ ಕಡಿಮೆ ಮಕ್ಕಳು ಎಲ್ಲಿ ಹಡಿತಾ ಇದ್ದಾರೆ, ಯಾವ ಸ್ಟೇಟ್ನಲ್ಲಿ ಆ ಥರ ಆಗ್ತಾ ಇದೆ ಅಂದರೆ ಅದರಲ್ಲಿ ನಾವು ಕನ್ನಡಿಗರು ಟಾಪ್ನಲ್ಲಿ ಇದ್ದೀವಿ. ನಮ್ಮ ಇಂಡಿಯಾದ ಫರ್ಟಿಲಿಟಿ ರೇಟ್ನಲ್ಲಿ ನಾವು ಇವಾಗ 1.7 ಅಂದರೆ ಆವ್ರೇಜ್ ಒಂದು ಮಹಿಳೆಗೆ 1 ಮಗು ಆಗ್ತಾ ಇದೆ. 1 ಮಹಿಳೆಗೆ 1 ಮಗು. ಇಂಡಿಯಾನಲ್ಲಿ ಹೈಯೆಸ್ಟ್ ಫರ್ಟಿಲಿಟಿ ಇದ್ದಿದ್ದ ಸ್ಟೇಟ್ ಅಂದರೆ ಬಿಹಾರ್. ಇವಾಗ ಪ್ರೆಸೆಂಟ್ಲಿ ಬಿಹಾರ್ನಲ್ಲಿ 3% ಫರ್ಟಿಲಿಟಿ ಇದೆ. ಇಲ್ಲಂದ್ರೂ ಒಂದು 3 ಜನ ಮಕ್ಕಳು ಹಡಿತಿದ್ದಾರೆ. ಈ ವಿಷಯ ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ರೀಸನ್ ಇದೆ ಅಥವಾ ಒಂದು ಕಥೆ ಇದೆ. ಏನಪ್ಪ ಅದು ಅಂದರೆ, ಹೋದ ವಾರ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು ಬಿಹಾರದಿಂದ. ಸೊ ಬೇಸಿಕಲಿ ವೈಫ್ ಅಲ್ಲೇ ಊರಿನಲ್ಲಿ ಇರ್ತಾರೆ. ಅವನು ಇಲ್ಲಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಆ್ಯಸ್ ಎ ಪೇಂಟರ್ ಅಥವಾ ಹೆಲ್ಪರ್ ಅಂತ ಬಂದಿದ್ದಾರೆ. ನನಗೆ ಏನು ಆಶ್ಚರ್ಯ ಆಯ್ತಂದರೆ ಅವನ ಏಜು. ಎಷ್ಟಪ್ಪ ನಿನ್ನ ಏಜ್ ಅಂತ ಕೇಳಿದೆ. 26-27 ಇರಬಹುದು ಸರ್ ಅಂತ ಹೇಳಿದ್ನು. ಎಷ್ಟು ಜನ ಮಕ್ಕಳ ಅಂತ ಕೇಳಿದೆ. 6 ಜನ ಇದ್ದಾರೆ ಸರ್ ಅಂತ ಹೇಳಿದೆ. ತುಂಬ ಖುಷಿ ಆಯಿತು. ಏನಪ್ಪ ನೀನು 26-27 ವರ್ಷ ಅಂತ ಹೇಳ್ತಾ ಇದೀಯ, 6 ಮಕ್ಕಳು ಹಡ್ದಿದೆ ಅಂದರೆ ಎಷ್ಟು ವಯಸ್ಸಿಗೆ ನೀನು ಮದುವೆ ಆಗಿರ್ಬೋದು? ಅದೇ ಒಂದು 18 ವರ್ಷ 10-19 ವರ್ಷಕ್ಕೆ ಆಗಿರ್ಬೋದು ಸರ್. ಅವಾಗ ಏನಿಲ್ಲ, ನಂದು ಬ್ಯಾಕ್ ಟು ಬ್ಯಾಕ್ ಮಕ್ಕಳಾಗ್ಬಿಟ್ಟಿದೆ. ಗುಡ್. ಸೊ ಇವಾಗ ಸೇಮ್ ಲಾಸ್ಟ್ ವೀಕ್ನಲ್ಲಿ ನಮ್ಮ ಹತ್ರ ನಮ್ಮ ಲೋಕಲ್ ಹುಡುಗರು ಬಂದಿದ್ದಾರೆ. ಅವ್ರ ಏಜ್ ಇದೆ 30ರಿಂದ 35 ವರ್ಷ. ಎಷ್ಟು ಜನಪ್ಪ ಮಕ್ಕಳು ಅಂತ ಕೇಳಿದ್ರೆ, ಅಯ್ಯೋ ಸರ್ ಏನು ಹೇಳ್ತೀರ, ಏನು ಹೆಣ್ಣೆ ಸಿಗ್ತಾ ಇಲ್ಲ ಅಂತ.
35 ವರ್ಷ ಇದೆ, ನಾವು ಒಂದು ಕಮ್ಯುನಿಟಿದವರು, ನಾವು ಲಿಂಗಾಯತರು, ನಾವು ಗೌಡ್ರು, ನಮ್ಮಲ್ಲೆಲ್ಲ ಹೆಣ್ಣು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ನಿಮ್ಮ ಉತ್ತರ ಕರ್ನಾಟಕದಿಂದ ನಾವು ಇವಾಗ ಅಲ್ಲಿಂದ ಜನ ಕರ್ಕೊಂಡು ಬರ್ತಾ ಇದ್ದಾರೆ ಹೆಣ್ಗಳನ್ನ, ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. 35 ವರ್ಷ ಇದೆ. ಈಗ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಏನಂದರೆ ಒಂದು ಒಳ್ಳೆ ಸ್ವಂತ ಮನೆ ಇರಬೇಕು ಬೆಂಗಳೂರಿನಲ್ಲಿ, ಒಂದು ಕಾರ್ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಜಮೀನು ಇರಬೇಕು. ಸೊ ಇಷ್ಟೆಲ್ಲ. ಈಗ ನಾನು ಬರೀ ಒಂದು ಸಾಫ್ಟ್ವೇರ್ ಎಂಪ್ಲಾಯ್ ಇದ್ದೀನಿ ಸರ್, ಸ್ಯಾಲ್ರಿ ಎಲ್ಲ ಒಳ್ಳೆ ಇದೆ, ಬಟ್ ಅದು ಬರೀ ನನ್ನ ಸ್ಯಾಲ್ರಿ ಅವ್ರಿಗೆ ಸಾಲ ಆಗ್ತಾ ಇಲ್ಲ. ಅವರಿಗೆ ಸ್ವಂತ ಮನೆ ಬೇಕು, ಎಲ್ಲ ರೀತಿಯಿಂದ ಸೆಟಲ್ಡ್ ಹುಡುಗ ಬೇಕು. ಇಲ್ಲ, ಅವ್ರು ಯಾರು ಕೇಳ್ತಾ ಇದ್ದಾರ, ಅವರು ಸೆಟಲ್ಡ್ ಇದ್ದಾರಾ ಅಂತ ಕೇಳಿದೆ ನಾನು, ಸುಮ್ಮನೆ ಒಂದು ಕ್ವೆಶನ್. ಅವರಿಗೂ ಒಂದು ತಮ್ಮ ಅಥವಾ ಅಣ್ಣ ಇರಬಹುದಲ್ಲ? ಇಲ್ಲ ಸರ್, ಅವ್ರೇನು ಅಂತ ಪರೇನಿಲ್ಲ, ನಮ್ಗಿಂತನೂ ಅವ್ರು ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪ ಇದನ್ನೇ ಇದ್ದಾರೆ. ಬಟ್ ಅವ್ರಿಗೆ ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ. ಈಗ ಹೆಣ್ಣು ಕೊಡ್ಬೇಕಂದ್ರೆ ಸ್ವಂತ ಮನೆ ಇರಬೇಕು. ಅವ್ರು ಬಾಡಿಗೆ ಮನೆಯಲ್ಲಿ ಇರ್ತಾ ಇದ್ದಾರೆ, ಬಟ್ ಹೆಣ್ಣು ಕೊಡ್ಬೇಕಂದ್ರೆ ಸ್ವಂತ ಮನೆ ಇರಬೇಕು. ಅವ್ರ ತಮ್ಮ ನನ್ಗಿಂತ ಕಡಿಮೆ ಸ್ಯಾಲ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಬಟ್ ಅವ್ರ ಹಸ್ಬೆಂಡ್ ಜಾಸ್ತಿ ಸ್ಯಾಲ್ರಿದವ್ನು ಇರಬೇಕು. ಅವ್ರ ಮನೆಯಲ್ಲಿ ಕಾರ್ ಇಲ್ಲ, ನನ್ನ ಹತ್ರ ಕಾರ್ ಇದೆ, ಬಟ್ ಅವ್ರಿಗೆ ಏನಂದ್ರೆ ನನಗೆ ಏನಿದೆ ಜಮೀನು ಇರಬೇಕಂತ ಈ ಥರ ಡಿಮ್ಯಾಂಡ್ಸ್ಗಳಾಗಿದೆ ಸರ್, ಸಿಗ್ತಾ ಇಲ್ಲ ಎಲ್ಲ ಅಂತ. ಸೊ ಇವೆಲ್ಲ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಬರೀ ಔಟರ್ ಲುಕ್ ನೋಡ್ತಾ ಇದ್ದೀವಿ. ನನ್ನ ಹುಡುಗಿಗೆ, ನನ್ನ ಮಗಳಿಗೆ ತೊಂದರೆ ಆಗಬಾರ್ದು ಅಂತ. ತೊಂದರೆ ಆಗಬಾರ್ದು ನಿಜ, ಬಟ್ ನೀವು ಏನು ಮಾಡ್ತೀರಾ? ನಿಮ್ಮ ಮಗಳಿಗೆ ಒಳ್ಳೆ ಕಾರ್ ಇದ್ದಿದ್ದ ಮನೆ ಸಿಕ್ತು, ಸ್ವಂತ ಮನೆ ಇದ್ದಿದ್ದ ಮನೆ ಸಿಕ್ತು, ಎಷ್ಟೋ ಸರ್ತಿ ಆಗ್ತಾ ಇದೆ ಈ ಥರ. ಜಮೀನಿದೆ, ಎಲ್ಲನೇ ಇದೆ, ಬಟ್ ಹುಡುಗ ಏನಿದ್ದಾನೆ ತುಂಬ ಆಲ್ಕೋಹಾಲಿಕ್ ಇದ್ದಾನೆ. ಈಕಿಗೆ ರೆಸ್ಪೆಕ್ಟೇ ಮಾಡಲ್ಲ, ಈಕಿಗೆ ಗೌರವನೇ ಕೊಡಲ್ಲ. ಈ ಮಹಿಳೆ ಜೊತೆಗೆ ಯಾವುದೋ ಲೈಂಗಿಕ ಸಂಬಂಧನೇ ಅವನು ಇಟ್ಕೊಂಡಿಲ್ಲ, ಯಾಕಂದ್ರೆ ಅವನಿಗೆ ಆಲ್ರೆಡಿ ಹೊರಗಡೆ ಸಾಕಷ್ಟು ಜನ ಇದ್ದಾರೆ. ಆ ಮನೆಯಲ್ಲಿ ನೀವು ನಿಮ್ಮ ಹೆಣ್ಣು ಕೊಟ್ಬಿಟ್ಟು ಏನು ಮಾಡ್ತೀರಾ? ವಾಟ್ ಯು ಆರ್ ಗೋಯಿಂಗ್ ಟು ಅಚೀವ್? ಏನು ನಿಮ್ಮ ಸಾಧನೆ ಇದರಲ್ಲಿ? ಸೊ ಫರ್ಟಿಲಿಟಿ ರೇಟ್ ಡ್ರಾಪ್ ಆಗೋಕ್ಕೆ ಕಾರಣ ಬಗ್ಗೆ ಮಾತಾಡೋಣ. ಕಾಜಸ್. ಒಂದು, ಲೇಟ್ ಮದುವೆ. ಮುಂಚೆ ಎಲ್ಲ 18, 19, 20 ವರ್ಷ ಅಂದರೆ ಮದುವೆ ಮಾಡಿಬಿಡ್ತಿದ್ರು. ಇವಾಗ ಏನಾಗಿದೆ ಅಂದರೆ ಮದುವೆ 30, 32, 35ವರೆಗೆ ಆಗ್ತಾ ಇದೆ. ಒಂದು. ಎರಡನೇದು, ಮಹಿಳೆಯರಲ್ಲಿ ಇವಾಗ ಸ್ವಲ್ಪ ಏನಾಗಿದೆ ಅಂದರೆ, ಬರೀ ಡಿಗ್ರಿ ಮಾಡಿ ಅವರು ನಿಂತಾ ಇಲ್ಲ. ಮಹಿಳೆಯರಾಗಲಿ ಪುರುಷರಾಗಲಿ ಮಾಸ್ಟರ್ಸ್ ಮಾಡಬೇಕು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೋಬೇಕು, ಸ್ವಲ್ಪ ಇಂಟರ್ನ್ಶಿಪ್ ಮಾಡಬೇಕು, ಸ್ವಲ್ಪ ಜಾಬ್ ಮಾಡಬೇಕು, ಸ್ವಲ್ಪ ಸೆಟಲ್ ಆಗಬೇಕು. 32, 33, 34, 35 ವರ್ಷವರೆಗೆ ಆಗ್ತಾ ಇದೆ. ಆಮೇಲೆ ಅದರಲ್ಲಿ ಏನಂದರೆ ಆಲ್ಕೋಹಾಲು, ಸ್ಮೋಕಿಂಗು, ಡ್ರಗ್ಸು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಅದು ಒಂದು. ಆಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗು. 32 ವರ್ಷಕ್ಕೆ ಮದುವೆ ಆಗಿದೆ, ಇವಾಗ ನಾನು ಬ್ಯಾಂಕ್ನಲ್ಲಿ ಜಾಬ್ ಇದೆ ನನಗೆ, ಆನ್ ಅಪ್ ಸಡನ್ ನನಗೆ ಮಗು ಮಾಡೋದು ಬೇಡ, ಸ್ವಲ್ಪ ಫಸ್ಟ್ ಸೆಟಲ್ ಆಗೋಣ, 1-2 ವರ್ಷ ಮಗುದ ಕಮಿಟ್ಮೆಂಟ್ ಬೇಡ, ನಾನು ಇವಾಗ 32 ವರ್ಷ, 1-2 ವರ್ಷ ಆದಮೇಲೆ 34, 35 ಪ್ಲ್ಯಾನ್ ಮಾಡೋಣ ಅಂತ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಎಷ್ಟೋ ಜನರಿಗೆ PCOS, PCOD, ಹಾರ್ಮೋನಲ್ ಇಂಬ್ಯಾಲೆನ್ಸು, ಮೆಟಾಬಾಲಿಕ್ ಡಿಸಾರ್ಡರ್ಸು, ಹೈಪೋಥೈರಾಯ್ಡಿಸಮ್ ಇವೆಲ್ಲ ಸಮಸ್ಯೆ ಆಗ್ತವೆ. ಇದರಿಂದ ಮಂತ್ಲಿ ಸೈಕಲ್ ಕರೆಕ್ಟಾಗಿ ಇಲ್ಲ, ಇದ್ರೂ ಕ್ವಾಲಿಟಿ ಆಫ್ ಎಗ್ ಕರೆಕ್ಟಾಗಿ ಉತ್ಪತ್ತಿ ಆಗ್ತಾ ಇಲ್ಲ, AMH ಲೆವೆಲ್ ಡ್ರಾಪ್ ಆಗ್ತಾ ಇದೆ ಮಹಿಳೆಯರಲ್ಲಿ. ಪುರುಷರಲ್ಲಿ ಯಂಗರ್ ಏಜ್ನಲ್ಲಿ ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗ್ತಾ ಇದೆ. ಅದರ್ ದೆನ್ ದಟ್ ಸೆಕ್ಸುವಲ್ ಇಶ್ಯೂಸ್. ಎಷ್ಟೋ ಮದುವೆ ಆಗಿದೆ, 2 ವರ್ಷ ಆಯಿತು, ಗಂಡ ಹೆಂಡತಿ ಮದುವೆ ಆಗಿದೆ ಅಂತ ಒಂದೇ ಬೆಡ್ರೂಮಲ್ಲೇ ಇರ್ತಾರೆ, ಬಟ್ ಯಾವುದೋ ರೀತಿ ಲೈಂಗಿಕವಾಗಿ ಅವರ ಒಳಗಡೆ ಕಾಂಟ್ಯಾಕ್ಟೇ ಇಲ್ಲ. ಯಾಕಂದರೆ ಹುಡುಗನಲ್ಲಿ ನಿಮೂರಿಕೆ ಸಮಸ್ಯೆ ಅಥವಾ ಸ್ಖಲನ ಬೇಗ ಆಗ್ತಾ ಇದೆ,
ಅವರು ಒಂದು ಮನೆಯಲ್ಲಿ ಇರ್ತಾ ಇದ್ರೆ ಬಟ್ ಯಾವುದೋ ರೀತಿ ಇಬ್ಬರು ಒಳಗಡೆ ಸೆಕ್ಸುವಲ್ ಕಾಂಟ್ಯಾಕ್ಟ್ ಇಲ್ಲೇ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಇವೆಲ್ಲ ಪ್ರಾಬ್ಲಮ್ಸ್. ಅದರ ಜೊತೆಗೆ ಇವಾಗ ಸಿಟಿದ ಪೊಲ್ಯೂಷನು, ನಾವು ತೊಳೋದು ಫುಡ್ ಅವೆಲ್ಲ ಕೆಮಿಕಲು, ಇದರಿಂದ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಡ್ರಾಪ್ ಆಗ್ತಾ ಇದೆ. ಸೊ ಇವೆಲ್ಲ ರೀಸನ್ದಿಂದಾನೇ ಏನಾಗ್ತಾ ಇದೆ, ಡೇಟಾ ಏನು ಹೇಳ್ತಾ ಇದೆ, 2025 ಅಥವಾ 2030 ಈ 5 ವರ್ಷ ಒಳಗಡೆ, ಬರುವ ಈ 5 ವರ್ಷ ಒಳಗಡೆ ಅಗೇನ್ ಇಟ್ ವಿಲ್ ಫರ್ದರ್ ಗೋಯಿಂಗ್ ಟು ಡ್ರಾಪ್ ಅಂತ. ಇವಾಗ ನಿಮಗೆ ಒಂದು ಡೇಟಾ ಹೇಳ್ತೀನಿ ನಮ್ಮ ಇಂಡಿಯಾನಲ್ಲಿ ಸ್ವಲ್ಪ ಒಂದು 5 ಸ್ಟೇಟ್ ಹೇಳ್ತೀನಿ ಎಲ್ಲಿ ಹೈಯೆಸ್ಟ್ ಫರ್ಟಿಲಿಟಿ ಇದೆ. ಅದರಲ್ಲಿ ಬಿಹಾರ್ ಇದೆ 3, ಅಂದರೆ ಒಂದು ಮಹಿಳೆ ಇಲ್ಲಾಂದರೆ ಆವ್ರೇಜ್ ಒಂದು 3 ಮಕ್ಕಳು ಮಾಡ್ತಿದ್ದಾರೆ. ಆಮೇಲೆ ಮೇಘಾಲಯ 2.9 ಇದೆ. ಆಮೇಲೆ ಉತ್ತರ ಪ್ರದೇಶ್ 2.4, ಆಮೇಲೆ ಜಾರ್ಖಂಡ್ 2.3, ಆಮೇಲೆ ಮಣಿಪುರ್ 2.2. ನೆನಪಿಟ್ಕೊಳ್ಳಿ, ಫ್ಯೂಚರ್ನಲ್ಲಿ ಇವರೇ ನಮ್ಮ ಇಂಡಿಯಾನ ಆಳ್ತಾರೆ. ಬಿಕಾಸ್ ಎಲ್ಲಿ ಯಂಗ್ ಪಾಪ್ಯುಲೇಷನ್ ಇದೆ ಅವರೇ ಡಿಸೈಡ್ ಮಾಡ್ತಾರೆ. ಡೆಮೋಕ್ರಸಿನಲ್ಲಿ ಹೆಂಗಿರುತ್ತೆ ಅಂದರೆ, ಯಾರ ಹತ್ರ ವೋಟ್ ಜಾಸ್ತಿ ಇದೆ, ಯಾರ ಹತ್ರ ವೋಟಿಂಗ್ ಪವರ್ ಜಾಸ್ತಿ ಇರುತ್ತೆ ಅವರೇ ಆಳ್ತಾರಂತ ಒಂದು ಕಾಮನ್ ಸಿದ್ಧಾಂತ ಅದು. ಇವಾಗ ಟಾಪ್ 5 ಏನಿದೆಯಲ್ಲ ಲೋ ಫರ್ಟಿಲಿಟಿ ಸ್ಟೇಟ್ಸ್ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಕರ್ನಾಟಕ ನಂಬರ್ 1, 1.7.